ಅಪ್ಪು ನ್ಯೂಸ್ ಚಾನಲ್ ಕನ್ನಡ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಅತಿಯಾಗ್ತಾ ಇದೆ. ಹಾಸನ ಜಿಲ್ಲೆಯ ಒಳನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಇತರೆ ಫೈನಾನ್ಸ್ ಕಿರುಕುಳ ಜಾಸ್ತಿಯಾಗಿದೆ. ಸೋಮನಹಳ್ಳಿ ಗ್ರಾಮದ ಒಳನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ದಂಪತಿಗಳು ಸಾಲವನ್ನ ಪಡೆದಿರ್ತಾರೆ. ಆದರೆ ಫೈನಾನ್ಸ್ನವರು ಕಟ್ತೀವಿ ಅಂತ ಎಷ್ಟೇ ದಂಪತಿಗಳು ಹೇಳಿದ್ರು ಕೂಡ ಫೈನಾನ್ಸ್ನವರು ಯಾವುದೇ ಕಾರಣಕ್ಕೂ ನೀವು ಕಟ್ಟಲೇಬೇಕು ಅಂತ ಮನೆ ಬಾಗಿಲಿಗೆ ಬಂದು ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೀನಿ. ಯಾವ ತರ ನಿಮಗೆ ಫೈನಾನ್ಸ್? ನಿಮ್ಮ ಹೆಸರು? ನಮ್ಮ ಹೆಸರು ಶೈಲಾ ಅಂತ. ನಮ್ಮ ಯಜಮಾನ್ರ ಹೆಸರು ಲೋಕೇಶ್ ಅಂತ. ಫೈನಾನ್ಸ್ನವ್ರು ಯಾವತ್ತಿಂದ ಬರ್ತಿದ್ರು ನಿಮ್ಮ ಮನೆ ಹತ್ರ? ಫೈನಾನ್ಸರು ಕಟ್ಟಿಲ್ಲ. ಅದು ಹೋದ್ರೆ ನನ್ನ ಉದ್ದೇಶಕ್ಕೆ ಕಟ್ಟಿಲ್ಲ. ಅದು ಹೆಂಗೆ ಮಾಡ್ಕೊಳ್ಳಿ, ಕೇಸ್ ಹಾಕೊಳ್ಳಿ ನೀವೇ, ಅದೇನು ಮಾಡ್ಕೊಳ್ಳಿ ಅಂತ ನಮ್ಗೆ ಗಲಾಟೆ ಮಾಡಿದ್ರು. ಮನೆಗೆ ಬೀಗ ಹಾಕಿಸ್ತೀನಿ, ದುಡ್ಡು ಕಟ್ಟೋಕ್ಕಾಗದೇ ಎಲ್ಲಿ ಯಾವಂತಕ್ಕೆ ಹೋಗೋಳು ಅಂತ ಎಲ್ಲ ಬಂದು ಅದೆಲ್ಲ ಬೈತಾ ಇದ್ರು. ಆದ್ರೂ ಬೋದ್ರು ಬೈಕೊಳ್ಳಿ ಅಂದ್ಬಿಟ್ಟು ನಾವು ಅದಕ್ಕೆ ಯಾವಂತಕ್ಕೆ ಹೋಗೋಳೆ ಅಂತ ಅಂದ್ರಲ್ಲ ಅಂದ್ಬಿಟ್ಟು ನಾವು ಅವತ್ತಿಂದ ಕಂತ ಕಟ್ಟಿಲ್ಲ. ನಾವು ಅವತ್ತಿಂದವ ಮನೆಗೂ ಬೀಗ ಹಾಕ್ಸ್ತೀನಿ ಅಂತ ಅಂದಾಗ್ಲೂ ಬೀಗ ಹಾಕಬೇಕು, ನಿಮಗೆ ಕೊಡಬಾರ್ದಾಗಿತ್ತು, ಕೊಟ್ಟಾಗದೆ ಸಾಲವ ನಾವು ಇಲ್ಲಿ ಎಲ್ಲ ಊರರೆಲ್ಲ ಹೇಳ್ತಿದ್ರು ಕೊಡಬೇಡಿ ಅಂತ ಅಂದ್ರೂ ನಾವು ಸಾಲ ಕೊಟ್ಟಿದ್ದೀವಿ ಅಂತ ಎಲ್ಲ ಹೇಳ್ಕೊಂಡು ಹೋಯ್ತಿದ್ರು. ಆಮೇಲೆ ಹೇಳ್ತಾರೆ ಕೇಳಿದ್ರೆ ಕಟ್ಟಿಸ್ಬೋದು ದುಡ್ಡು ಹಾಕ್ಬಿಟ್ಟು ನಾವು ದುಡ್ಡು ಕಟ್ಟಿಲ್ಲ. ಗ್ರಾಮ ಶಕ್ತಿಗೊಂದು ನವಚೇತನಕ್ಕೆ ಒಂದಕ್ಕೆ ಆ ಫೈನಾನ್ಸ್ನವ್ರು ಮತ್ತೆ ಬಂದು ಏನಾರ ನಿಮಗೆ ಕಟ್ಟಿ ಅಂತ ಹಿಂಸೆ ಕೊಡ್ತೀವಿ? ಕಟ್ಟಿ ಅಂತ ಬಂದು ಹಿಂಸೆ ಕೊಡ್ತಾರೆ. ತಿಂಗಳ ಅಂತ ಆದ್ರೆ ನಾವು ಎಷ್ಟನೇ ತಾರೀಕು ಡೇಟ್ ಇಟ್ಕೊಂಡು ಕಟ್ಟಬೇಕು ಅಂತ ಹೇಳಿ ಕೊಟ್ಟಿದ್ರು. ಆ ಡೇಟಿಗೆ ಬಂದು ಕಟ್ಟಿ ಅಂತ ಒತ್ತಾರೆ. ಬಂದರೆ ನಮಗೆ ತಿಂಡಿ ಇಲ್ಲ, ಊಟ ಇಲ್ಲ, ನಿಮ್ಮ ಮನೆ ಆಳಮ್ಮ, ಅದಮ್ಮ, ಇದಮ್ಮ, ಹಂಗಮ್ಮ, ಅಂತ ತಿನ್ನಿ ಇಂಥ ತಿನ್ನಿ, ಏನು ತಿಂತೀರಿ ನೀವು ಅಂತೆಲ್ಲ ಕೆಟ್ಟ ಬೊಗಳೆಲ್ಲ ಬೈತಿದ್ರು. ಬೋದ್ರು ಬೈಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ದುಡ್ಡು ಕಟ್ಟಿಲ್ಲ ಅವ್ರಿಗೆ. ಯಾವ ಫೈನಾನ್ಸ್ದವ್ರು ನನ್ನ ಆ ಥರ ಬೈತಿದ್ರು? ಅದು ಇದು ಗ್ರಾಮ ಸತ್ತರು